ಕಸ್ಟಡಿಯ ಬಳಿಕ ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಪ್ರಜ್ವಲ್ ಮೇಲೆ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಹಲವಾರು ಸಂತ್ರಸ್ತೆಯರಿಂದಲೂ ಕೂಡ ಹೇಳಿಕೆಯನ್ನ ನೀಡಲಾಗಿದೆ. ಆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅತ್ಯಾಚಾರ ಪ್ರಕರಣಗಳಲ್ಲಿ ಪುರುಷತ್ವ ಪರೀಕ್ಷೆಯನ್ನ ನಡೆಸ್ತಾರೆ ಅಧಿಕಾರಿಗಳು. ಲೈಂಗಿಕ ಕ್ರಿಯೆಯನ್ನ ನಡೆಸೋದಕ್ಕೆ ಶಕ್ತನೋ ಅಶಕ್ತನೋ ಅಂತ ವರದಿಯನ್ನು ನೀಡಬೇಕು. ಚಾರ್ಜ್ ಶೀಟ್ ನಲ್ಲಿ ಪುರುಷತ್ವ ಪರೀಕ್ಷೆಯ ವರದಿಯನ್ನ ಸಲ್ಲಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಆ ಕಾರಣಕ್ಕಾಗಿ ಈ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ಅಂದ್ರೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಈ ತರದ ಪ್ರಕರಣದಲ್ಲಿ ಈ ಪುರುಷತ್ವ ಪರೀಕ್ಷೆಯನ್ನ ನಡೆಸಬೇಕಾಗತ್ತೆ. ಆ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಲೈಂಗಿಕ ಸಾಮರ್ಥ್ಯ ಸಾಬೀತುಪಡಿಸುವಂತ ಪರೀಕ್ಷೆ ಅಂತ ಕೂಡ ಇದನ್ನ ಕರೀತಾರೆ. ಇದೀಗ ಈ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡ ನಂತರ ಇವರನ್ನ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಈ ತರದ ಟೆಸ್ಟ್ಗಳನ್ನು ಮಾಡಿದ್ದಾರೆ. ನೋಡಿ, ಈ ತನಿಖೆಗೆ ಪೂರಕವಾಗುವಂಥ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು, ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು, ಎವಿಡೆನ್ಸ್ಗಳನ್ನು ಕಲೆ ಹಾಕಲಾಗ್ತಾ ಇದೆ. ಹಿಂದಿನ ಕೆಲವೊಂದಷ್ಟು ಪ್ರಕರಣ, ಇದು ಆ್ಯಕ್ಚುಲಿ ನಿರ್ಭಯ ಪ್ರಕರಣ ಆದ ನಂತರ ಈ ಥರ ಪುರುಷತ್ವ ಪರೀಕ್ಷೆಗೆ ಒಳಪಡಿಸುವಂತಹ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಅಂದರೆ ಹೆಚ್ಚಾಗಿ ಪ್ರಾರಂಭ ಆಗಿದೆ. ಈ ಹಿಂದೆ ಕೂಡ ನಮ್ಮ ರಾಜ್ಯದಲ್ಲೂ ಒಂದಷ್ಟು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಈ ಥರದೊಂದಷ್ಟು ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ. ಈಗ ಪ್ರಜ್ವಲ್ಗೂ ಕೂಡ ಈ ಒಂದು ಪ್ರಕ್ರಿಯೆಗೆ ಒಳಪಡಿಸಲಿದ್ದಾರೆ, ಅಂದರೆ ಈ ಒಂದು ಮೆಡಿಕಲ್ ಟೆಸ್ಟ್ಗೆ. ಯಾಕಂದರೆ ಇವರ ಮೇಲೆ ಇರೋದು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣ. ಹೀಗಿರುವಾಗ ಈ ಒಂದು ಪರೀಕ್ಷೆಗೆ ಅವರನ್ನು ಒಳಪಡಿಸಲಾಗತ್ತೆ. ಈಗ ನಾರ್ಮಲ್ ಆಗಿ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡೋದು, ಅಂದರೆ ಈಗ ಕರ್ಕೊಂಡು ಹೋಗ್ತಾ ಇರೋದು ನಾರ್ಮಲ್ ಆಗಿ ಅವರ BP, ಶುಗರ್ ಇದರ ಲೆವೆಲ್ ಎಲ್ಲ ಹೇಗಿದೆ, ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಅವರು ಯಾವುದಾದ್ರೂ ಮೆಡಿಸನನ್ನು ತೆಗೆದುಕೊಳ್ತಾ ಇದ್ದಾರಾ, ಅವರು ತನಿಖೆಗೆ ಸಹಕಾರ ಕೊಡುವಂಥ ರೀತಿಯಲ್ಲಿ ಇದ್ದಾರಾ ಅಂತ ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಲ್ಲ, ಅದಾದಮೇಲೆ ವಶಕ್ಕೆ ಕೇಳ್ತಾರೆ. ಆನಂತರ ಪಡ್ಕೊಂಡ ನಂತರ ಕೆಲವೊಂದಷ್ಟು ವಿಚಾರಣೆಗಳನ್ನು ಮಾಡಲಾಗುತ್ತೆ. ಅದರಲ್ಲಿ ಇದೂ ಕೂಡ ಇದೆ, ಪುರುಷತ್ವ ಪರೀಕ್ಷೆಗೆ ಒಳಪಡಿಸಲಾಗತ್ತೆ. ಇವ್ರ ಮೇಲೆ 3 ಪ್ರಕರಣ ಇರೋದು, 2 ಅತ್ಯಾಚಾರ, 1 ಲೈಂಗಿಕ ದೌರ್ಜನ್ಯ. ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆಗೆ ಈ ಪರೀಕ್ಷೆಗೆ ಒಳಪಡಿಸುವಂಥದ್ದು ಬಹಳ ಮಹತ್ವವನ್ನು ಪಡ್ಕೊಳ್ಳಲಾಗತ್ತೆ. ಯಾಕಂದರೆ ಇದನ್ನು ಅವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಇದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಪುರುಷತ್ವ ಪರೀಕ್ಷೆಯ ವರದಿ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗಾಗಿ ಇವರನ್ನು ಆ ಪ್ರಕ್ರಿಯೆಗೆ ಒಳಪಡಿಸಲಾಗತ್ತೆ. ಯಾಕೆ ಒಳಪಡಿಸಲೇಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಅಂದರೆ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಈ ಹಿಂದೆ ನಿತ್ಯಾನಂದ ಪ್ರಕರಣದಲ್ಲಿ ಏನಾಗಿತ್ತು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಅವ್ರ ಮೇಲೂ ಕೂಡ ಇದೇ ಥರದ ಆರೋಪಗಳು ಬಂದಾಗ ಆತ ಲೈಂಗಿಕ ಕ್ರಿಯೆಯನ್ನು ನಡೆಸೋದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಲಾಗಿತ್ತು. ಸೊ ಹೀಗಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸೋದಕ್ಕೆ ಸಾಮರ್ಥ್ಯ ಇದೆಯೋ ಇಲ್ವೋ ಈ ಒಂದು ಪರೀಕ್ಷೆಯನ್ನು ಅವರಿಗೆ ಒಳಪಡಿಸಬೇಕಾಗತ್ತೆ, ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಪುರುಷತ್ವ ಪರೀಕ್ಷೆಗೇನಿದೆ ಅದಕ್ಕೆ ಒಳಪಡಿಸಬೇಕಾಗತ್ತೆ. ಇನ್ನು ವಶಕ್ಕೆ ಪಡೆದುಕೊಂಡ ನಂತರ ಈ ಪ್ರಕ್ರಿಯೆಗೆ ಒಳಪಡಿಸಲಾಗತ್ತೆ. ಆನಂತರ ರಿಪೋರ್ಟ್ ಏನು ಬರುತ್ತೆ ಆ ರಿಪೋರ್ಟನ್ನು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗತ್ತೆ.